ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಧ್ಯಾಯ 10 ಬೀಜೋಕ್ತಿಗಳು ಪಾಠದ ಅಭ್ಯಾಸ 10.2ರ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಇದೇ ಪಾಠದ 10.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಹಾಗೂ ಈ ವಿಡಿಯೋದಲ್ಲಿ ಈ ಅಭ್ಯಾಸದ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, m = 2 m = 2 ಆದರೆ ಇವುಗಳ ಬೆಲೆ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ mನ ಬೆಲೆ ಕೊಟ್ಟಿದ್ದಾರೆ. ನಾವು ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ mನ ಬೆಲೆಯನ್ನು ಹಾಕಿ ಅದರ ಬೆಲೆಯನ್ನು ಕಂಡುಹಿಡಿಬೇಕು. m = 2. ಮೊದಲನೇದು m - 2 m - 2. ಇಲ್ಲಿ mನ ಬೆಲೆ ಏನಿದೆ, 2 ಇದೆ. ಸೊ m ಇದ್ದಲ್ಲಿ 2ಅನ್ನು ಹಾಕಿ. ಸೊ m ಇದ್ದಲ್ಲಿ 2 ಮೈನಸ್ಗೆ -2. ಸೊ 2ರಲ್ಲಿ 2 ಹೋದರೆ 0. ಎರಡನೇ ಪ್ರಶ್ನೆ, 3m - 5. ಇಲ್ಲಿ m ಬೆಲೆ ಏನಿದೆ, 2. ಸೊ 3 ಇಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ ಗುಣಿಸು ಚಿಹ್ನೆ ಇರುತ್ತೆ. ಸೊ 3 × m - 5. 3 ಇದ್ದಲ್ಲಿ 3, ಇಲ್ಲಿ ಗುಣಿಸು mನ ಬೆಲೆ 2 ಮೈನಸ್ 5ಕ್ಕೆ 5. ಇಲ್ಲಿ ಗುಣಿಸ್ಕೊಳ್ಳೋಣ. ಮೊದಲು 3 × 2 6, 3 2 6 ಮೈನಸ್ 5, 6ರಲ್ಲಿ 5 ಹೋದರೆ 1. ಮೂರನೇ ಪ್ರಶ್ನೆ, 9 - 5m. 9 ಇದ್ದಲ್ಲಿ 9 ಮೈನಸ್ಗೆ -5, mನ ಬೆಲೆ 2. ಸೊ 9 - 5 × 2. 9 5 2 10. ಸೊ 9ರಲ್ಲಿ 10ಅನ್ನು ಕಳಿಬೇಕು. ಅಂದರೆ 10ರಲ್ಲಿ 9ಅನ್ನು ಕಳೆದ್ರೆ 1. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ -1. ನಾಲ್ಕನೇ ಪ್ರಶ್ನೆ, 3m² - 2m - 7. ಇಲ್ಲಿ mನ ಬೆಲೆ ಗೊತ್ತಿದೆ ನಮಗೆ, ಎಷ್ಟು, 2. ಸೊ m ಇದ್ದಲ್ಲಿ 2ಅನ್ನು ಹಾಕಿ. 3ಕ್ಕೆ 3 ಗುಣಿಸು m ಇದ್ದಲ್ಲಿ 2 ಸ್ಕ್ವೇರ್ಗೆ ಸ್ಕ್ವೇರ್ ಮೈನಸ್ 2ಕ್ಕೆ 2. ಇಲ್ಲಿ ಏನೂ ಇಲ್ಲ ಅಂದರೆ ಗುಣಿಸು ಇರುತ್ತೆ. ಸೊ mನ ಬೆಲೆ 2 ಮೈನಸ್ 7. 3ಕ್ಕೆ 3, ಇಲ್ಲಿ 2ರ ಘಾತ 2 ಅಂದರೆ 2 ಸ್ಕ್ವೇರ್ ಇರೋದ್ರಿಂದ 2ಅನ್ನು 2 ಸಾರಿ ಗುಣಿಸಿ. 2 2 4 ಮೈನಸ್ 2 2 4 ಮೈನಸ್ 7. 3 4 12 ಮೈನಸ್ 4 ಮೈನಸ್ 7. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಇದೇನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾಗಿ 4 + 7 11. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಹಾಗಾಗಿ 12 - 11 = 1. ಐದನೇ ಪ್ರಶ್ನೆ, 5m/2 - 4. ಇಲ್ಲಿ ನೋಡಿ, ಭಾಗಾಕಾರದ ರೂಪದಲ್ಲಿದೆ. 5ಕ್ಕೆ 5 ಗುಣಿಸು m ಇದ್ದಲ್ಲಿ ಅದರ ಬೆಲೆ ಕೊಟ್ಟಿದ್ದಾರೆ, ಅವರೇ 2. ಸೊ /2 ಮೈನಸ್ 4. 5 2 10 /2 ಮೈನಸ್ 4. ಇಲ್ಲಿ ಕಟ್ತಾ ಹೊಡೀರಿ, ಕಟ್ತಾ ಹೋಗುತ್ತೆ. 2 1 2 5. ಇಲ್ಲಿ ಉಳಿದಿರೋದೇನು, 5 ಮೈನಸ್ 4. 5ರಲ್ಲಿ 4 ಹೋದರೆ 1. ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ನೋಡಿ, ಪಿನ ಬೆಲೆ ಕೊಟ್ಟಿದ್ದಾರೆ ಅವರು. p = -2. p = -2 ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೇಮ್ ಆ್ಯಸ್ ಇಟ್ ಈಸ್ ನಾವಿಲ್ಲಿ ಮೇಲಿನ ಪ್ರಶ್ನೆ ಮಾಡಿದ್ವಲ್ಲ, m = 2 ಕೊಟ್ಟಿದ್ದರು. ಇಲ್ಲಿ p = -2 ಕೊಟ್ಟಿದ್ದಾರೆ ಅಷ್ಟೇ.
ಪಿ ಇದ್ದಲ್ಲಿ ನಾವು -2ನ ಹಾಕಿದರೆ ಆಯಿತು. ಮೊದಲನೇ ಪ್ರಶ್ನೆ ನೋಡಿ, 4p + 7. 4p + 7, 4ಕ್ಕೆ 4, ಪಿನ ಬೆಲೆ ಈಗ ಕೊಟ್ಟಿದ್ದಾರೆ -2 + 7. 4 ಇಲ್ಲಿ ನೋಡಿ, ಯಾವಾಗಲೂ ಕೂಡ ಮೈನಸ್ ಕೊಟ್ಟರೆ ನಾವು ಯಾವಾಗಲೂ ಅದನ್ನು ಈ ರೀತಿ ಬ್ರ್ಯಾಕೆಟಲ್ಲಿ ಬರೀರಿ, ಅಂದರೆ ಕನ್ಫ್ಯೂಸ್ ಆಗಲ್ಲ. ಸೊ 4 2 8, ಮೊದಲು ಅದನ್ನು ಈ ಬ್ರ್ಯಾಕೆಟ್ ಅಂದರೆ ಇಲ್ಲಿ ಗುಣಿಸು ಅಂತ ಅರ್ಥ. ಸೊ 4 2 8, ಇಲ್ಲಿ +4 ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ +7. ಸೊ 8, ಇಲ್ಲಿ -8 ಇದೆ, ಇಲ್ಲಿ +7 ಇದೆ, ಮೈನಸ್ ಮಾಡ್ತೀವಿ. ಸೊ 8ರಲ್ಲಿ 7 ಹೋದರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಎರಡನೇ ಪ್ರಶ್ನೆ, -3p² + 4p + 7. -3, p ಇದ್ದಲ್ಲಿ -2, p ಇದ್ದಲ್ಲಿ -2, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇಲ್ಲಿ ಪಿನ ಬೆಲೆಯನ್ನು ನಾವು ಬ್ರ್ಯಾಕೆಟ್ ಹಾಕಿ ಬರೆಯೋಣ. -2, ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್ 4, p ಇದ್ದಲ್ಲಿ ಇಲ್ಲಿ ಹಾಕಿದ್ದೀನಿ ನೋಡಿ 4p + 7. ಸೊ -3, 2 2 4, ಇಲ್ಲಿ -2 ಇಂಟು -2 ನಾವು ಈ ರೀತಿ ಬರೆದ್ರೆ, ಅಂದರೆ -2 ಇಂಟು -2 ಆದರೆ 2 2 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ ಇಲ್ಲಿ +4 ಆಗುತ್ತೆ. ಪ್ಲಸ್ 4ಕ್ಕೆ 4, p ಇದ್ದಲ್ಲಿ -2 + 7. ಇದನ್ನು ಗುಣಿಸ್ಕೊಳ್ಳೋಣ. ಇಲ್ಲಿ ಬ್ರ್ಯಾಕೆಟ್ ಇರೋದ್ರಿಂದ ಇಲ್ಲಿ ಗುಣಿಸು ಆಗುತ್ತೆ. 3 4 12, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ಗೆ ಪ್ಲಸ್, 4 2 8, ಪ್ಲಸ್ ಇಂಟು ಮೈನಸ್ +7. -12 ಹಾಗೆ ಇದೆ. ಇಲ್ಲಿ ನೋಡಿ, ಪ್ಲಸ್ ಇಂಟು ಮೈನಸ್ 8ಕ್ಕೆ ಇಂಟು +7. ಇಲ್ಲಿ ಇವೆರಡು ಮೈನಸ್ ಇರೋದ್ರಿಂದ ಏನು ಮಾಡ್ತೀವಿ, ಹೌದು ನಾವು ಪ್ಲಸ್ ಮಾಡ್ತೀವಿ ಇಲ್ಲಿ. ಸೊ 12 + 8 20, 12ಕ್ಕೆ 8 ಸೇರಿಸಿದರೆ 20, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ +7. ಇಲ್ಲಿ -20 ಇದೆ, ಇಲ್ಲಿ +7 ಇದೆ. ಅಂದರೆ ನಾವು ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದಾಗ ಏನು ಮಾಡ್ತೀವಿ, ಕಳೀತೀವಿ. ಸೊ 20ರಲ್ಲಿ 7 ಹೋದರೆ 13, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ದಯವಿಟ್ಟು ಲೆಕ್ಕ ಒಂದೇ ಸಾರಿ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಒಂದೆರಡು ಸಾರಿ ಅದನ್ನು ರಿಪೀಟ್ ಕೇಳಿ ಗೊತ್ತಾಗುತ್ತೆ. ಮೂರನೇ ಪ್ರಶ್ನೆ, -2p³ -3p² + 4p + 7. -2p³ -3p² + 4p + 7. ಇಲ್ಲಿ ನೋಡಿ, p ಇದ್ದಲ್ಲಿ ನಾವು -2 ಹಾಕ್ತೀವಿ. ಸೊ -2, p ಇದ್ದಲ್ಲಿ -2, ಇಲ್ಲಿ ಕ್ಯೂಬ್ ಇರೋದ್ರಿಂದ ಕ್ಯೂಬ್. ಸೊ -3, p ಇದ್ದಲ್ಲಿ -2, ಸ್ಕ್ವೇರ್ಗೆ ಸ್ಕ್ವೇರ್, ಪ್ಲಸ್ 4, p ಇದ್ದಲ್ಲಿ -2 + 7. ಇಲ್ಲಿ ನೋಡಿ, -2ಗೆ -2 ಇದೆ. ಇಲ್ಲಿ -2³ ಅಂದರೆ -2 3 ಸಾರಿ ಗುಣಿಸಲಾಗಿದೆ. ಇಲ್ಲಿ ನೋಡಿ, ಈ ಚಿಹ್ನೆಯನ್ನು ಬಿಟ್ಬಿಡಿ, ಮೊದಲು ಇದನ್ನು ಗುಣಿಸ್ಕೊಳ್ಳಿ. 2 2 4, 4 2 8, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಹಾಗಾಗಿ 2³ ಇಲ್ಲಿ 2³ ಏನಾಗುತ್ತೆ, -8. -3ಕ್ಕೆ 3, ಇಲ್ಲಿ ಅಲ್ಲಿ ಮೇಲ್ ಮಾಡಿದ ಹಾಗೆ -2ರ ಸ್ಕ್ವೇರ್ ಏನಾಗುತ್ತೆ, 4, ಅಂದರೆ 2 2 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 4 2 8, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಒಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಮೈನಸ್ +7.
2 16 ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ 8 ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ನೋಡಿ 2 8 16 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಪ್ಲಸ್ ಇಂಟು ಪ್ಲಸ್ ಮೈನಸ್ 3 4 12 ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 8 ಪ್ಲಸ್ 7ಕ್ಕೆ 7. ನಾನು ಇದನ್ನೇ ಇಲ್ಲಿ ಬರೆದಿದ್ದೀನಿ. 16 ಮೈನಸ್ 12 ಮೈನಸ್ 8 ಪ್ಲಸ್ 7. ಇಲ್ಲಿ ನೋಡಿ 16ಕ್ಕೆ 16 ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಹಾಗಾಗಿ ಇದೇನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 2 ಮೈನಸ್ ಇರೋದನ್ನು ನಾವೇನು ಮಾಡ್ತೀವಿ, ಪ್ಲಸ್ ಮಾಡ್ತೀವಿ. ಸೊ 12ಕ್ಕೆ 8 ಸೇರಿಸಿದರೆ 20, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಪ್ಲಸ್ 7ಕ್ಕೆ 7. ಈಗ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. 16ಕ್ಕೆ 7 ಸೇರಿಸ್ಕೊಳ್ಳಿ ಮೊದಲು, ಅದು 23 ಆಗುತ್ತೆ. ಮೈನಸ್ 20ಕ್ಕೆ 20. ಇಲ್ಲಿ ಪ್ಲಸ್ 23 ಇದೆ, ಇಲ್ಲಿ 20 ಇದೆ. ಈ 23ರಲ್ಲಿ 20 ಹೋದರೆ 3. ಮೂರನೇ ಪ್ರಶ್ನೆ, ಎಕ್ಸ್ ಈಕ್ವಲ್ ಟು -1 ಆದಾಗ ಇಲ್ಲಿ ಎಕ್ಸ್ನ ಬೆಲೆ -1 ಆದಾಗ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ, 2x - 7. 2 ಇದ್ದಲ್ಲಿ 2, ಎಕ್ಸ್ನ ಬೆಲೆ -1 -7. 2 1 2, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ -2 -7. ಇವೆರಡು ಮೈನಸ್ ಇರೋದ್ರಿಂದ ನಾವು ಕೂಡಿಸ್ತೀವಿ. ಸೊ 2 + 7 9, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. -x + 2. ಇಲ್ಲಿ ನೋಡಿ ಎಕ್ಸ್ ಬೆಲೆ ಏನು, -1. ಆಲ್ರೆಡಿ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ಗೆ ಮೈನಸ್, ಎಕ್ಸ್ ಇದ್ದಲ್ಲಿ -1 ಪ್ಲಸ್ 2ಕ್ಕೆ 2. ಇವೆರಡನ್ನು ಗುಣಿಸಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ಏನೂ ಬರ್ದಿಲ್ಲ ಅಂದರೆ ಅದು ಪ್ಲಸ್ ಚಿಹ್ನೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 2. 1 + 2 3. ಮೂರನೇ ಪ್ರಶ್ನೆ, x² + 2x + 1. ಎಕ್ಸ್ನ ಬೆಲೆ -1. ಸೊ -1 ಸ್ಕ್ವೇರ್ಗೆ ಸ್ಕ್ವೇರ್ ಪ್ಲಸ್ 2ಕ್ಕೆ 2. ಎಕ್ಸ್ ಇದ್ದಲ್ಲಿ -1 ಪ್ಲಸ್ 1. 1ನ್ನು ಸ್ಕ್ವೇರ್ ಮಾಡಿದಾಗ ಅಂದರೆ -1 ಗುಣಿಸು -1. 1 1 1, ಮೈನಸ್ ಇಂಟು ಮೈನಸ್ ಪ್ಲಸ್, ಅದು ಒಂದೇ ಆಗುತ್ತೆ. ಸೊ 1 ಪ್ಲಸ್ಗೆ ಪ್ಲಸ್. ಸೊ 2 ಗುಣಿಸು ಮೈನಸ್ ಅಂದರೆ ಇಲ್ಲಿ ನೋಡಿ 2 1 2 ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ 1, 1ಕ್ಕೆ 1 ಪ್ಲಸ್ ಇಂಟು ಮೈನಸ್ ಮೈನಸ್ 2ಕ್ಕೆ 2 ಪ್ಲಸ್ 1. ಇಲ್ಲಿ ನೋಡಿ ಇಲ್ಲೂ ಕೂಡ ಪ್ಲಸ್ 1 ಇದೆ, ಇಲ್ಲೂ ಪ್ಲಸ್ 1 ಇದೆ. ಇವೆರಡನ್ನು ಕೂಡಿಸ್ಕೊಳ್ಳಿ ಮೊದಲು. ಸೊ 2 ಆಗುತ್ತೆ. -2ಕ್ಕೆ 2 ಪ್ಲಸ್ 2ರಲ್ಲಿ -2 ಹೋದರೆ 0. ನಾಲ್ಕನೇ ಪ್ರಶ್ನೆ, 2x² - x - 2. 1 ಅಂದರೆ ಎಕ್ಸ್ನ ಬೆಲೆ -1, 2ಕ್ಕೆ 2. ಎಕ್ಸ್ ಇದ್ದಲ್ಲಿ -1 ಸ್ಕ್ವೇರ್ಗೆ ಸ್ಕ್ವೇರ್ ಮೈನಸ್, ಎಕ್ಸ್ ಇದ್ದಲ್ಲಿ -1 -2. ಇಲ್ಲಿ ನೋಡಿ 2ಕ್ಕೆ 2, 1ರ ಸ್ಕ್ವೇರ್ ಅಂದರೆ 1ರ ವರ್ಗ ಅಂದರೆ 1, ಮೈನಸ್ ಇಂಟು ಮೈನಸ್ ಪ್ಲಸ್ 1 -2. 2ಕ್ಕೆ ಅಂದರೆ ಇಲ್ಲಿ ನೋಡಿ ಇದನ್ನು ಗುಣಿಸ್ಕೊಳ್ಳಿ. 2 1 2 ಪ್ಲಸ್ 1 -2.
ಮೊದಲು ಇಲ್ಲಿ ಪ್ಲಸ್ ಇರೋದನ್ನು ಕೂಡಿಸ್ಕೊಳ್ಳಿ. +2 +1 3 ಆಯಿತು, -2. ಸೊ +3ರಲ್ಲಿ 2 ಹೋದರೆ, ಅಂದರೆ 3ರಲ್ಲಿ 2 ಹೋದರೆ 1. 4ನೇ ಪ್ರಶ್ನೆ, ಅಲ್ಲಿ ಒಂದೊಂದೇ ಕೊಟ್ಟಿದ್ರು, ಇಲ್ಲಿ ಎರಡೆರಡನ್ನು ಕೊಟ್ಟಿದ್ದಾರೆ. ಅಂದರೆ 2 ಚರಾಕ್ಷರಗಳ ಬೆಲೆಯನ್ನು ಕೊಟ್ಟಿದ್ದಾರೆ. A = 2, B = -2, A 2, B -2. ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. A² + B². A ಇದ್ದಲ್ಲಿ 2, B ಇದ್ದಲ್ಲಿ -2. ಅಂದರೆ ಇಲ್ಲಿ ನೋಡಿ, A ಇದ್ದಲ್ಲಿ 2, 2 ಸ್ಕ್ವೇರ್, ಪ್ಲಸ್ B ಇದ್ದಲ್ಲಿ -2, -2 ಸ್ಕ್ವೇರ್. 2ರ ಸ್ಕ್ವೇರ್ 4, ಮತ್ತು -2ದ ಸ್ಕ್ವೇರ್ ಕೂಡ 4. ಯಾಕೆಂದರೆ ಇಲ್ಲಿ ನೋಡಿ, -2 ಗುಣಿಸು -2 ಅಂತಂದರೆ 2 2 4, ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಆಗುತ್ತೆ. ಹಾಗಾಗಿ 4 + 4 8. A² + AB + B². A ಇದ್ದಲ್ಲಿ 2, B ಇದ್ದಲ್ಲಿ -2. A² + A ಅಂದರೆ 2, B ಅಂದರೆ -2, ಪ್ಲಸ್ B ಅಂದರೆ -2. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್. 2² ಅಂದರೆ 4, ಪ್ಲಸ್ 2 ಗುಣಿಸು 2 ಅಂದರೆ 2 2 4, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್, ಪ್ಲಸ್ ಪ್ಲಸ್ಗೆ ಪ್ಲಸ್, -2ರ ವರ್ಗ ಅಥವಾ -2ರ ಸ್ಕ್ವೇರ್ ಏನಾಗುತ್ತೆ 4. 4ಕ್ಕೆ 4, ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ -4 ಪ್ಲಸ್ 4. ಇಲ್ಲಿ +4 + 4 8, -4ಕ್ಕೆ 4, 8ರಲ್ಲಿ 4 ಹೋದರೆ 4. ಇಲ್ಲಿ ನೋಡಿ ಮೂರನೇದು, A² - B². ಇಲ್ಲಿ A² + B² ಇತ್ತು, ಇಲ್ಲಿ A² - B². A ಇದ್ದಲ್ಲಿ 2, ಸೊ A 2 ಸ್ಕ್ವೇರ್, ಮೈನಸ್ಗೆ ಮೈನಸ್, B ಇದ್ದಲ್ಲಿ -2 ಸ್ಕ್ವೇರ್. 2ರ ವರ್ಗ ಅಂದರೆ 2 2 4, ಮೈನಸ್, ಇಲ್ಲೂ ಕೂಡ -2ರ ಸ್ಕ್ವೇರ್ ಏನಾಗುತ್ತೆ 4. ಸೊ 4ಕ್ಕೆ 4, -4, 4ರಲ್ಲಿ 4 ಹೋದರೆ 0. 5ನೇ ಪ್ರಶ್ನೆ, A = 0, B = -1 ಆದಾಗ ಕೊಟ್ಟಿರುವ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. A ಬೆಲೆಯೇನು 0, B ಬೆಲೆ -1. ಇಲ್ಲಿ ಮೊದಲನೇ ಪ್ರಶ್ನೆ, 2A + 2B. A 0, B -1. A = 0, B = -1. ಇಲ್ಲಿ 2A + 2B ಇದೆ. 2ಕ್ಕೆ 2, A ಇದ್ದಲ್ಲಿ 0, 2ಕ್ಕೆ 2, B ಇದ್ದಲ್ಲಿ -1. 2 0 0, ಪ್ಲಸ್ 2 1 2, ಪ್ಲಸ್ ಇಂಟು ಮೈನಸ್ -2. ಸೊ ಇಲ್ಲಿ -2ಕ್ಕೆ -2. 2ನೇ ಪ್ರಶ್ನೆ, 2A² + B² + 1. ಇಲ್ಲಿ ನೋಡಿ, 2ಕ್ಕೆ 2, A ಇದ್ದಲ್ಲಿ 0 ಸ್ಕ್ವೇರ್ ಇದೆ, ಪ್ಲಸ್ B ಇದ್ದಲ್ಲಿ -1, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್, ಪ್ಲಸ್ 1. 2 0 0, 1ರ ವರ್ಗ 1. ಸೊ ಇದು 2 ಸಾರಿ ಮೈನಸ್ ಗುಣಿಸಲ್ಪಟ್ಟಿರೋದ್ರಿಂದ ಪ್ಲಸ್ ಆಗುತ್ತೆ. 1ಕ್ಕೆ 1, ಪ್ಲಸ್ 1, ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಆಗುತ್ತೆ. ಇಲ್ಲಿ ನೋಡಿ, 2A² B + 2AB² + AB. 2, 2ಕ್ಕೆ 2, A ಇದ್ದಲ್ಲಿ 0 0 ಸ್ಕ್ವೇರ್, B ಇದ್ದಲ್ಲಿ -1, ಪ್ಲಸ್ 2ಕ್ಕೆ 2, A ಇದ್ದಲ್ಲಿ 0, B ಇದ್ದಲ್ಲಿ -1, ಸ್ಕ್ವೇರ್ಗೆ ಸ್ಕ್ವೇರ್, ಪ್ಲಸ್ A 0, B -1. ಇಲ್ಲಿ ನೋಡಿ, 2 × 0 0,
-1ಗೆ -1 ಪ್ಲಸ್ 2 ಇಂಟು 0 0 1ಗೆ 1 ಪ್ಲಸ್ 0 0 ಇಂಟು -1 0 0 ಇಂಟು +1 0 ಪ್ಲಸ್ 0. ಹಾಗಾಗಿ ಉತ್ತರ ಏನು ಬರುತ್ತೆ ಇಲ್ಲಿ 0. 4ನೇ ಪ್ರಶ್ನೆ a² ಪ್ಲಸ್ ab ಪ್ಲಸ್ 2. a ಇದ್ದಲ್ಲಿ 0, a ಇದ್ದಲ್ಲಿ 0, b ಇದ್ದಲ್ಲಿ -1 ಪ್ಲಸ್ 2. ಸೊ 0 ದ ಸ್ಕ್ವೇರ್ 0, 0 ಇಂಟು -1 0 ಪ್ಲಸ್ 2. ಇಲ್ಲಿ ನೋಡಿ 0 ಪ್ಲಸ್ 0 0, ಈ 0ನ ನಾವು 2ಕ್ಕೆ ಕೂಡಿಸಿದರೆ 2. 10.2ರ ಇನ್ನುಳಿದ ಮುಂದಿನ ಎಲ್ಲ ಲೆಕ್ಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಧನ್ಯವಾದಗಳು.